श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 39 चोरीचे धन आले तरी ते कोणाशी विष झाले वालभे परद्वार केले ओढी कोणी होय ಕಳ್ಳತನದ ಧನವು ಯಾರಿಗಾದರೂ ಆಗಿರುವುದೇ ವಿಷವು ಆಸಕ್ತಿಯಿಂದ ಮಾಡಿದರೆ ಪರದ್ವಾರವು ಯಾರಾದರೂ ಕುಷ್ಠರೋಗಿಗಳಾಗಿರುವರೇ ಕಳ್ಳತನದ ಧನವು ಯಾರಿಗಾದರೂ ವಿಷವಾಗಿರುವುದೇ ವಾಸನೆಯಿಂದಾಗಲಿ ಆಸಕ್ತಿಯಿಂದಾಗಲಿ ಮಾಡಿದ ಪರದ್ವಾರ ಸೇವನೆಯಿಂದ ಅರ್ಥಾತ್ ಪರಸ್ತ್ರೀ ಸೇವನೆಯಿಂದ ಯಾರಾದರೂ ಕುಷ್ಠರೋಗಿಗಳಾಗಿರುವರೇ ಮನೋನಿ ದೇವೋ ಗೋಸಾವಿ तो धर्माधर्मो भोगवी आणि परत्राचा गावी करी तो ಭೋಗಿ। ಆದ್ದರಿಂದ ಸಮರ್ಥನಾದ ಈಶ್ವರನು ಧರ್ಮಾಧರ್ಮಗಳ ಕರ್ಮಫಲ ಅನುಭವಿಸ ಹಚ್ಚುವನು ಹಾಗೂ ಇಲ್ಲಿ ಮಾಡಿದ್ದನ್ನು ಅನುಭವಿಸ ಹಚ್ಚುವನು ಪರತ್ರದಲ್ಲಿ। ಆದ್ದರಿಂದ ಸಮರ್ಥನಾದ ಈಶ್ವರನು ಅಥವಾ ಭಗವಂತನು ಧರ್ಮಾಧರ್ಮಗಳ ಕರ್ಮಫಲ ಅನುಭವಿಸ ಹಚ್ಚುವನು। ಅಷ್ಟೇ ಅಲ್ಲದೆ ಇಲ್ಲಿ ಮಾಡಿದ್ದನ್ನು ಪರತ್ರದಲ್ಲಿ ಅಂದರೆ ಪರಲೋಕದಲ್ಲಿ ಸ್ವರ್ಗ ನರಕಾದಿಗಳಲ್ಲಿ ಅನುಭವಿಸ ಹಚ್ಚುವನು ಎಂದು ಅನ್ನುತ್ತಿದ್ದರೆ ಪರಿ ಪರತ್ರನ ದೇವೋ ನ ದಿಸೆ ಮನೋನೀತೆ ವಾವೋ आणि करता निमेಮ ಠಾವೋ ಭೋಗ್ಯಾಸಿಕವನು। ಆದರೆ ಪರತ್ರವಿಲ್ಲ ಅಥವಾ ದೇವನು ಕಾಣುವುದಿಲ್ಲವಾದ್ದರಿಂದ ಅವನು ಅಸತ್ಯನು ಹಾಗೂ ಕರ್ತ ಆದವನೇ ಸತ್ತು ಹೋಗುವನು। ಅಂದ ಮೇಲೆ ಭೋಕ್ತಾ ಎಲ್ಲಿರುವನು? ಪರತ್ರವೂ ಇಲ್ಲ ದೇವರೂ ಇಲ್ಲ, ಅವೆಲ್ಲವೂ ಕಾಣುವುದಿಲ್ಲವಾದ್ದರಿಂದ ಅಸತ್ಯವೇ ಆಗಿರುತ್ತವೆ। ಹಾಗೂ ಕರ್ಮಗಳ ಕರ್ತ ಆದವನೇ ಸತ್ತು ಹೋಗುವನೆಂದ ಮೇಲೆ ಭೋಕ್ತಾ ಎಲ್ಲಿರುವನು? ಏಥ ಉರ್ವಶಿಯ ಇಂದ್ರ ಸುಖಿ ಜೈಸಾ ಕಾ ಸ್ವರ್ಗಲೋಕಿ ತೈಸಾಚಿ ಕೃಮಿ ನರಕಿ ಲೋಳ ತುಷ್ಲಾಘೆ। ಇಂದ್ರನು ಊರ್ವಶಿಯೊಂದಿಗೆ ಅನುಭವಿಸುವನು ಸ್ವರ್ಗಲೋಕದಲ್ಲಿ ಸುಖವನ್ನು, ಅದರಂತೆ ನರಕದಲ್ಲಿಯ ಕೃಮಿಗಳು ಅದೇ ಸುಖವನ್ನು ಅನುಭವಿಸುವವು। ಇಂದ್ರನು ಊರ್ವಶಿಯೊಂದಿಗೆ ಸ್ವರ್ಗಲೋಕದಲ್ಲಿ ಯಾವ ಸುಖ ಅನುಭವಿಸುವನೋ ನರಕದಲ್ಲಿಯ ಕ್ರಿಮಿಗಳು ಅದೇ ಸುಖವನ್ನು ಅನುಭವಿಸುವವು। ಮಣೌನಿ ನರಕ ಸ್ವರ್ಗೂ ನವೇ ಪಾಪ ಪುಣ್ಯ ಭಾಗೂ जे दोही ठाई ಸುಖ ಭೋಗು ಕಾಮಾಚಾಚಿತೋ। ಆದ್ದರಿಂದ ನರಕ ಸ್ವರ್ಗ ಆಗಿರುವುದಿಲ್ಲ, ಪಾಪ ಪುಣ್ಯಗಳ ಫಲಭೋಗ ಎರಡೂ ಸ್ಥಾನದಲ್ಲಿಯ ಸುಖ ಭೋಗ ಕಾಮದಿಂದಲೇ ಪ್ರಾಪ್ತ। ಆದ್ದರಿಂದ ನರಕ ಸ್ವರ್ಗಗಳು ಪಾಪ ಪುಣ್ಯಗಳ ಫಲಭೋಗಗಳಾಗಿರುವುದಿಲ್ಲ,
ಎರಡೂ ಸ್ಥಾನಗಳಲ್ಲಿಯ ಸುಖಭೋಗವು ಕಾಮದಿಂದಲೇ ಪ್ರಾಪ್ತವಾಗುವವು. ಯಾ ಕಾರಣೆ ಕಾಮೇ ಸ್ತ್ರೀ ಪುರುಷ ಯುಗ್ಮೆ ಮಿಳತಿ ತೇಥ ಜನ್ಮೆ ಆಘವೇ ಜಗ. ಆದ್ದರಿಂದ ಕಾಮದಿಂದಾಗಿ ಸ್ತ್ರೀ ಪುರುಷ ಸಹವಾಸದಿಂದಾಗಿ ಜನ್ಮ ಪಡೆಯುವುದು ಈ ರೀತಿಯಾಗಿ ಪ್ರಾಣಿ ಜಗತ್ತೆಲ್ಲವೂ. ಆದ್ದರಿಂದ ಕಾಮವಾಸನೆಯಿಂದಲೇ ಪ್ರೇರಿತವಾದ ಸ್ತ್ರೀ ಪುರುಷರ ಸಹವಾಸದಿಂದ ಪ್ರಾಣಿ ಜಗತ್ತೆಲ್ಲವೂ ಜನ್ಮ ಪಡೆಯುವುದು. ಆನಿ ಜೇ ಜೇ ಅಭಿಲಾಷೆ ಸ್ವಾರ್ಥಾಲಾಗಿ ಹೇ ಪೋಷೆ ಪಾಠಿ ಪರಸ್ಪರ ದ್ವೇಷೆ ಕಾಮಾಚಿನಾಶಿ. ಹಾಗೂ ಯಾವ ಯಾವ ಅಭಿಲಾಷೆಯಿಂದ ಸ್ವಾರ್ಥಕ್ಕಾಗಿ ಸಂಪಾದಿಸುವರೋ ಅದರಿಂದ ಅನಂತರ ಪರಸ್ಪರ ದ್ವೇಷದಿಂದ ಕಾಮವೇ ನಾಶಗೊಳಿಸುವುದು. ಅಷ್ಟೇ ಅಲ್ಲದೆ ಯಾವ ಯಾವ ಅಭಿಲಾಷೆಯಿಂದ ಸ್ವಾರ್ಥಕ್ಕಾಗಿ ಸಂಪಾದಿಸುವರೋ ಅನಂತರ ಅವೆಲ್ಲವನ್ನು ಪರಸ್ಪರ ದ್ವೇಷದಿಂದ ಕಾಮವೇ ನಾಶಗೊಳಿಸುವುದು. ಏವಂ ಕಾಮ ವಾಚೂನಿ ಕಾಹಿ ಜಗಾ ಮೂಳಚಿ ಆನ ನಾಹಿ ಐಸೆ ಬೋಲತಿ ಪಾಹಿ ಆಸುರತೆ. ಹೀಗೆ ಕಾಮದ ಹೊರತಾಗಿ ಬೇರೇನು ಇರುವುದಿಲ್ಲ, ಜಗತ್ತಿನ ಮೂಲವೇನು, ಈ ರೀತಿ ಆಸುರಿ ಭಾವದವನು ಹೇಳುವನು. ಈ ರೀತಿಯಾಗಿ ಕಾಮದ ಹೊರತಾಗಿ ಜಗತ್ತಿನ ಮೂಲವೇನೂ ಇರುವುದಿಲ್ಲವೆಂದು ಆಸುರಿ ಭಾವದವನು ಹೇಳುವನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.